ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ನಡೆಸಲು ತೀರ್ಮಾನಿಸಲಾಗಿದೆ. ಅಕ್ಟೋಬರ್ ಕೊನೆಯ ಒಳಗಾಗಿ ಸಮೀಕ್ಷೆಯ ವರದಿಯನ್ನ ಸಲ್ಲಿಸಬೇಕು. ತರಬೇತಿ ಸೇರಿ ಸಮೀಕ್ಷೆಗೆ ಪೂರ್ವಭಾವಿ ಸಿದ್ಧತೆಯನ್ನ ಆರಂಭಿಸಿ. ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಸೂಚನೆ ಇದು. ಯಾವಾಗ ಜಾತಿ ಗಣತಿಯನ್ನ ಆರಂಭ ಮಾಡಬೇಕು, ಯಾವ ಸಮಯಕ್ಕೆ ಅದು ಮುಕ್ತಾಯ ಆಗಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಕ್ಟೋಬರ್ ಕೊನೆಯಷ್ಟರಲ್ಲಿ ಸಮೀಕ್ಷೆಯ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಇವತ್ತಿನ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯಾವುದೇ ರೀತಿಯ ಲೋಪದೋಷಗಳು ಆಗಬಾರದು. ಈ ಹಿಂದೆ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆದಿಲ್ಲ ಅಂತ ಹೇಳಿ ಆರೋಪಗಳು ಕೇಳಿಬಂದಿತ್ತಲ್ಲ, ಆ ತೆರನಾಗಿ ಈ ಬಾರಿಯ ಜಾತಿ ಗಣತಿಯ ಸಮೀಕ್ಷೆಯ ಸಂದರ್ಭದಲ್ಲಿ ಸಮಸ್ಯೆಗಳಾಗಬಾರದು ಅಂತ ಸೂಚಿಸಿದ್ದಾರೆ. ಸೆಪ್ಟೆಂಬರ್ 22ರಿಂದ ಹೊಸ ಜಾತಿ ಗಣತಿಗೆ ತೀರ್ಮಾನಿಸಲಾಗಿದೆ. TV9ಗೆ ಮಧುಸೂದನ್ ನಾಯ್ಕ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷ ಮಧುಸೂದನ್ ಸೆಪ್ಟೆಂಬರ್ 7ರವರೆಗೆ ರಜೆ ಇರೋದ್ರಿಂದ ಸಮೀಕ್ಷೆ ರಜೆಯೊಳಗೆ ಎಲ್ಲಾ ಸಮೀಕ್ಷೆಯನ್ನು ಮುಗಿಸಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಮಾತನಾಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ಮಧುಸೂದನ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಮತ್ತೊಮ್ಮೆ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆಯನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದೀಗ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯ್ಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಒಂದು ನಿರ್ಧಾರ ಮಹತ್ವದ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ನಿಮಗಿರುವಂತಹ ಸವಾಲುಗಳೇನು? ಈ 15 ದಿನಗಳಲ್ಲಿ ಇಡೀ ಸಮೀಕ್ಷೆನ ಅಂದ್ರೆ ಹತ್ತಿರ 7 ಕೋಟಿಯಷ್ಟು ಜನರ ತಲುಪೋದಕ್ಕೆ ಈ ಒಂದು ಸಮೀಕ್ಷೆ, ಈ ಒಂದು ಸಮಯಾವಧಿಯಲ್ಲಿ ಸಾಕಾಗುತ್ತಾ? ನನ್ನ ಪ್ರಕಾರ ನಾವು ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ನಮ್ಮ ಮೆಂಬರ್ಸ್ ಎಲ್ಲ ಬಂದ ಮೇಲೆ ವಿ ಹ್ಯಾವ್ ಪ್ರಿಪೇರ್ಡ್ ಪ್ರೋಗ್ರಾಮಿಂಗ್ ಇಟ್ ಇನ್ ಎ ಪರ್ಟಿಕ್ಯುಲರ್ ಟೈಮ್ ಫ್ರೇಮ್. ಆ ದೃಷ್ಟಿಯಿಂದನೇ ನಾವು 22 ಸೆಪ್ಟೆಂಬರ್ನಿಂದ 7ನೇ ತಾರೀಕಿನವರೆಗೂ ರಜೆ ಇರ್ತದೆ. ಅದೇ ಸೂಕ್ತವಾದ ದಿನಾಂಕ ಅಂತ ಹೇಳಿ ತೀರ್ಮಾನ ಮಾಡಿ ನಾವು ನಮ್ಮ ಪ್ರಿಪ್ರೇಷನ್ ಏನು ಶುರು ಮಾಡಿದ್ವಿ ಅದನ್ನು ವಿ ವಿಲ್ ಎಕ್ಸ್ಪಿಡೈಟ್ ದಟ್ ಪ್ರೋಸೆಸ್. ಈಗ 2 ತಿಂಗಳು ಟೈಮ್ ಇರ್ತದೆ ನಮಗೆ. ಅಷ್ಟರಲ್ಲಿ ಎಲ್ಲ ಪ್ರೋಸೆಸಸ್ ಮುಗಿದ್ರೆ ನಾವು 22ರಿಂದ ಆ್ಯಕ್ಚುಲ್ ಸರ್ವೆ ಶುರು ಮಾಡಿದರೆ ರಜೆ ದಿನಗಳಲ್ಲಿ ಮುಗಿಸ್ಬೋದು ಅಂತ ನಾವು ಅಂದಾಜು ಮಾಡಿದ್ದೀವಿ. ಒಂದು 2-3 ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ಅದನ್ನೆಲ್ಲ ನಾವು ಹೌ ಎಕ್ಸ್ಪಿಡಿಷಿಯಸ್ಲಿ ವಿ ಟೇಕ್ ಫಾರ್ವರ್ಡ್ ಇಸ್ ಫಾರ್ ಅಸ್ ಟು ಡಿಸೈಡ್ ಆ್ಯಂಡ್ ಟೇಕ್ ಇಟ್ ಫಾರ್ವರ್ಡ್. ಸರ್, ಕಳೆದ ಬಾರಿ ಸಮೀಕ್ಷೆ ನಡೆದಾಗ 2 ಪ್ರಮುಖ ಆಕ್ಷೇಪಗಳು ಕೇಳಿ ಬಂದಿತ್ತು. ಒಂದು, ಮನೆಗೆ ಬರಲಿಲ್ಲ, ನಮ್ಮ ಮನೆಗೆ ಬರಲಿಲ್ಲ, ಇವ್ರ ಮನೆಗೆ ಬರಲಿಲ್ಲ ಅನ್ನುವಂಥ ಬಹಿರಂಗವಾಗಿ ಎಲ್ಲರೂ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಒಂದು. ಎರಡನೇದು, ಕೆಲವು ಸಮುದಾಯಗಳನ್ನ ಬೇರೆ ಬೇರೆ ವಿಂಗಡಣೆ ಮಾಡಲಾಗಿದೆ ಅನ್ನುವಂಥದ್ದು. ಈಗ ಉದಾಹರಣೆಗೆ ವೀರಶೈವ ಲಿಂಗಾಯತ ಸಮುದಾಯದ ಉಪಪಂಗಡಗಳನ್ನ ಪ್ರತ್ಯೇಕವಾಗಿ ತೆಗೆದುಕೊಂಡಿದೆ. ನಿಮ್ಮ ಕ್ವೆಶ್ಚನ್ ಅರ್ಥ ಆಯಿತು. ಐ ಹ್ಯಾವ್ ಆಲ್ಸೋ ರೆಡ್ ಅಬೌಟ್ ದೋಸ್ ಗ್ರೀವೆನ್ಸಸ್ ಇನ್ ದಿ ಮೀಡಿಯಾ. ನಾವು ಫಸ್ಟು ವಿಲ್ ಟೇಕ್ ಪಬ್ಲಿಕ್ ಇನ್ ಟು ಕಾನ್ಫಿಡೆನ್ಸ್. Will notify what are the castes which we have shortlisted in enumeration work. We'll call public opinion on that, fine tune it, include those who are not there, or remove those whom it says it is not required. That's a major grievance. Second grievance is of combining different categories of castes into one to either reduce their number or increase their number. That's the second grievance. That's actually a misconception. That does not really go into making ultimate decision about the percentage of reservation one should get. In addition to those beneficial process, which is meant for Article 15-16, our survey is going to be little more expanded than the requirement. ಇದಿಷ್ಟು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯ್ಕ್ ಅವರ ಸ್ಪಷ್ಟವಾದಂತಹ ಮಾತುಗಳು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.